ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವಂತ ಕ್ರಿಸ್ತನಲ್ಲಿ ಪ್ರಿಯರು ಆದಂತ ದೇವ ಜನರಿಗೆ ಈ ಒಂದು ಮುಂಜಾನೆಯಲ್ಲಿ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವ ಜನರೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸಿಕೊಳ್ಳೋಣ. ಕೀರ್ತನೆ 103 ವಚನ 1 ಮತ್ತು 2 ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು ಅಂತ. ದೇವರನ್ನ ಕೊಂಡಾಡು. ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರವಾದ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದಾವೀದನು ಈ ಕೀರ್ತನೆ ಮುಖಾಂತರ ತನ್ನ ಮನಕ್ಕೆ ಮಾತ್ರವಲ್ಲ, ತನ್ನ ಸರ್ವ ಇಂದ್ರಿಯಗಳಿಗೆ ಹೇಳುವಂತ ಒಂದು ಮಾತಾಗಿದೆ. ಯಾಕೆ ಇಷ್ಟು ದೃಢವಾಗಿ ದಾವೀದನು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ, ಅದನ್ನು ಕೊಂಡಾಡು ಎಂಬುದಾಗಿ ತನ್ನ ಮನಗಳಿಗೆ ಹೇಳ್ತಾನೆ ಎಂಬುದಾಗಿ ನೋಡೋದಾದ್ರೆ, ಪ್ರಿಯ ದೇವರ ಮಕ್ಕಳೇ, ಕೀರ್ತನೆ 61ಕ್ಕೆ ನಾವು ಹೋಗುವಾಗ ಅಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಅಡವಿಯಲ್ಲಿ ಕುರಿಗಳನ್ನು ಬಿಟ್ಟುಕೊಂಡು, ಭೂಮಿಯ ಕಡೇ ಭಾಗದಿಂದ ನಿನಗೆ ಮರಡಿರ್ತೇನೆ, ನನ್ನ ಹತ್ತಲಾದ ಆಶಿಗಿರ ಮೇಲೆ ನನ್ನ ಹತ್ತಿಸಿ ಎಂಬುದಾಗಿ ಎದೆ ಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ. ನೋಡಿ ಪ್ರಿಯ ದೇವ ಜನರೇ, ಯಾಕೆ ಅವನು ಹೇಳ್ತದೆ ಅಂತ ಹೇಳಿದ್ರೆ, ಅವನ ಒಂದು ವಿಷಯವನ್ನ ನಾವು ತೆಗೆದುಕೊಳ್ಳುವಾಗ, ಈಶಾಯನಿಗೆ ಇದ್ದಂತ ಮಕ್ಕಳಲ್ಲಿ ಕೊನೆ ಮಗನು. ಆದ್ರೆ ಇನ್ನಿದ್ದಂತ ಎಲ್ಲಾ ಮಕ್ಕಳು ಸೌಲನ ಜೊತೆಗೆ ಯುದ್ಧ ಮಾಡಕ್ಕೆ ಅವ್ರನ್ನ ಬಿಟ್ಟಿದ್ದ. ಆದ್ರೆ ಈ ಕೊನೆ ಮಗನನ್ನ ಕುರಿ ಕಾಯಕ್ ಬಿಟ್ಟಿದ್ದ ಅಷ್ಟೇ. ಇವನ್ ಜೀವನ ಏನಾಗಿತ್ತು? ಬರೀ ಕುರಿ ಕಾಯೋದು, ಕುರಿಯೊಂದಿಗೆ ಮಲಗೋದು, ಕುರಿಯೊಂದಿಗೆ ಬರೋದು, ಕುರಿಯೊಂದಿಗೆ ಇರೋಂಥದ್ದೇ ಆಗಿತ್ತು. ಆದ್ರೆ ಅವನಿಗೊಂದು ಆಸೆ ಇತ್ತು. ಏನಂತ? ನಾನು ಇದೇ ಕುರಿ ಈ ವಿಷಯದಲ್ಲೇ, ಈ ಕುರಿ ಜೊತೆಗೇನೆ ನನ್ನ ಜೀವನ ಕಳಿಬಾರ್ದು, ಬದುಕು ಕಳಿಬಾರ್ದು, ನನ್ನ ಜೀವನ ಮುಗಿದೋಗ್ಬಾರ್ದು, ನಾನು ಇದರಿಂದ ಹೊರಗಡೆ ಬರಬೇಕು ಎಂಬುದಾಗಿ ಅವನು ಯೋಚನೆ ಮಾಡ್ದ. ಇದರಿಂದ ಹೊರಗಡೆ ತರೋರು ಯಾರು? ಅವನು ಯೋಚನೆ ಮಾಡ್ದ, ತಂದೆಯಾದ ದೇವ್ರ ಒಬ್ಬನೇ ಅಂತ. ಆದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ? ನಾನು ಹತ್ತಲಾರು ಆಶೆಗಿರ ಮೇಲೆ ನನ್ನ ಹತ್ತಿಸಿ ಎಂಬುದಾಗಿ ದೇವರ ಅವನ ಪ್ರಾರ್ಥನೆಯನ್ನ ಕೇಳಿ ಕುರಿಗಳನ್ನು ಮೇಯಿಸುವ ಕೆಲಸದಿಂದ ಬಿಡಿಸಿ ಇಸ್ರಾಯೇಲರನ್ನ, ತನ್ನ ಪ್ರಜಾದಂತ ಇಸ್ರಾಯೇಲರನ್ನ ಕಾಯುವುದಕ್ಕಾಗಿ ಅವನನ್ನು ನೇಮಿಸಿದ್ದೀನಿ ಎಂಬುದಾಗಿ ನಾನು ನೋಡ್ತಾ ಇದ್ದೀನಿ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮನವೇ ಆತನ ಮಾಡಿದ ಉಪಕಾರಗಳನ್ನು ಮರಿಬೇಡ ಎಂಬುದಾಗಿ ದಾವೀದನು ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ನಾವು ನಮ್ಮನ್ನು ನೋಡುವಾಗ ಖಂಡಿತವಾಗಿ ಸಹ ನಮ್ಮ ಜೀವನದಲ್ಲಿ ಎಷ್ಟೋ ಉಪಕಾರಗಳನ್ನ ಮಾಡಿದ್ದಾನೆ ದೇವರು. ಅದು ವರ್ಣಿಸಲಿಕ್ಕೆ ಅಸಾಧ್ಯವಾದ ಕಾರ್ಯಗಳು ಮಾಡಿದ್ದಾನೆ. ಆದ್ರಿಂದ ನಾವು ಧರ್ಮೋಪದೇಶ ಕಾಂಡವನ್ನ ನಾವು ಓದಿಕೊಳ್ಳುವಾಗ 6ನೇ 12ನೇ ವಚನಕ್ಕೆ ನಾವು ಬರುವಾಗ, ಪ್ರಿಯ ದೇವ್ರ ಮಕ್ಕಳೇ, ಅಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನೀವು ಐಗುಪ್ತ ದೇಶದಲ್ಲಿ ನೀವೇನಾಗಿದ್ರಿ? ದಾಸರಾಗಿದ್ರಿ, ಗುಲಾಮರಾಗಿದ್ರಿ, ಜೀತ ಮಾಡ್ತಿದ್ರಿ, ಬಿಟ್ಟಿ ಕೆಲಸ ಮಾಡ್ತಿದ್ರಿ. ಆದುದರಿಂದ ಅಲ್ಲಿಂದ ನಿಮ್ಮನ್ನ ಬಿಡಿಸಿದಂತ ದೇವರನ್ನ ನೀವು ಯಾವತ್ತು ಮರಿಬಾರದು ಎಂಬುದಾಗಿ ಇವತ್ತು ನಾವು ಸಹ, ಪ್ರಿಯ ದೇವ ಜನರೇ, ನಮ್ಮನ್ನ ಹಿಂದಿನ ಸ್ಥಿತಿಗಳನ್ನು ನೋಡೋದಾದ್ರೆ ನಾವು ಸಹ ಸೈತಾನ ದೊರೆತನದಲ್ಲಿ, ಅಂಧಕಾರದಲ್ಲಿ, ಪಾಪ ಕೃತ್ಯಗಳಲ್ಲಿ, ಶಾಪಗಳಲ್ಲಿ ನಾವಿವತ್ತು ಬಿದ್ದೋಗ್ಬಿಟ್ಟಿದ್ದೀವಿ. ಜನರ ದೃಷ್ಟಿಯಲ್ಲಿ ನಾವು ಕೇವಲವಾಗಿಬಿಟ್ಟಿದ್ದೀವಿ. ಜನರು ನಮ್ಮನ್ನ ಹೊರಗಡೆ ಹಾಕಿಬಿಟ್ಟಿದ್ರು, ತಿರಸ್ಕರಿಸಿದ್ರು, ಬೇಕಾಬಿಟ್ಟಿ ಮಾಡಿಬಿಟ್ಟಿದ್ರು. ಮನೆ ಒಳಗೆ ನಮಗೆ ಗೌರವ ಇಲ್ಲ, ಯಾವ ಒಂದು ಮರ್ಯಾದೆ ಇಲ್ಲದಂತ ಪರಿಸ್ಥಿತಿ. ಊರಲ್ಲಿ, ಮನೆಯಲ್ಲಿ, ನಾವಿರೋ ಸ್ಥಳಗಳಲ್ಲಿ ನಮ್ಗೆ ಯಾವ ಸ್ಥಾನ ಮಾನಗಳು ಇಲ್ಲ. ನಮ್ಮ ಮಾತಿಗೆ ಕಿಮ್ಮತ್ತಿಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ. ನಮ್ಮನ್ನ ಯೂಸ್ಲೆಸ್ ಅಂತ ನೋಡಿದ್ರು, ನಿನ್ನಿಂದ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ನೋಡಿದ್ರು, ನಿನ್ನಿಂದ ಏನು ಉಪಯೋಗ ಇಲ್ಲ ಎಂಬುದಾಗಿ ಹೇಳಿದ್ರು, ನೀನ್ ಯಾಕಾದ್ರೂ ಬದುಕಿದಿ ಎಂಬುದಾಗಿ ಹೇಳಿದ್ರು. ಈ ರೀತಿಯಾದಂತ ಪರಿಸ್ಥಿತಿಗಳಲ್ಲಿ ನಾವಿದ್ವಿ. ರೋಗದಲ್ಲಿ ಬಿದ್ದಿದ್ದೀವಿ, ಶಾಪದಲ್ಲಿ ಬಿದ್ದಿದ್ದೀವಿ, ಮಾಟ ಮಂತ್ರ ಕಟ್ಟುಗಳಿಗೆ ಒಳಗಾಗ್ಬಿಟ್ಟಿದ್ದೀವಿ. ಹೀಗೆ ಅನೇಕ ರೀತಿಯಲ್ಲಿ ಜೀವನದಲ್ಲಿ ನಾವು ನಾಶನದಲ್ಲಿ ನಾವಿದ್ದೀವಿ. ಆದ್ರೆ
ಯಾರು ನಮ್ಮನ್ನ ಸ್ವೀಕರಿಸಲಿಲ್ಲ, ಯಾರು ನಮ್ಮನ್ನು ಪ್ರೀತಿಸಲಿಲ್ಲ, ಯಾರು ನಮ್ಮನ್ನು ಕರುಣಿಸಲಿಲ್ಲ, ಯಾರು ನಮ್ಗೆ ದಯ ತೋರಿಸಲಿಲ್ಲ. ಆದ್ರೆ ಯೇಸು ನಮ್ಮನ್ನ ಹುಡುಕಿ ಬಂದ್ರು. ಯೇಸು ನಮ್ಮ ಆ ಸ್ಥಿತಿಯಿಂದ ಬದಲಾಯಿಸಿದ್ರು. ಆ ಸ್ಥಿತಿಯಿಂದ ದೇವರು ನಮ್ಮನ್ನು ಮೇಲೆ ಕೆತ್ತಿದ್ರು. ಯಾಕಂದ್ರೆ ದಾವೀದನ ಮೇಲೆ ಕೆತ್ತಂತ ದೇವರು ನಮ್ಮನ್ನು ಸಹ ಮೇಲೆ ಕೆತ್ತಿದ್ರು. ಎಷ್ಟೋ ರೋಗದಲ್ಲಿ ವಾಸಿ ಆದಂತ ರೋಗ, ಡಾಕ್ಟರ್ ಕೈ ಬೀಳಲ್ಪಟ್ರು, ಮೆಡಿಸಿನ್ ಮಾತ್ರೆಯಿಂದ ವಾಸಿ ಆಗ್ಲಿಲ್ಲ ಅಲ್ವಾ. ಈ ರೀತಿಯಾದಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ, ಸಾಲ, ಅನೇಕ ಬಿಸಿನೆಸ್ ನಷ್ಟ, ವಿದ್ಯಾಭ್ಯಾಸದಲ್ಲಿ ನಾವು ಜ್ಞಾನ ಇಲ್ಲ, ಕೆಲಸ ಸಿಗಲಿಲ್ಲ, ಸಮಾಧಾನ ಇಲ್ಲ, ದೆವ್ವಗಳ ಕಾಟ, ಮಾಟಮಂದಿರದ ಕಾಟ, ನೆಮ್ಮದಿ ಇಲ್ಲ, ಜಗಳ, ಕಲಹ, ಕುಡುಕತನ, ಈ ತರ ಅನೇಕ ಕೆಟ್ಟ ಚಟಗಳಿದ್ದಂತ ನಮಗೆ ಸ್ವಾಮಿ ಬಿಡುಗಡೆ ಮಾಡಿದಿರಲ್ಲ. ಪ್ರಿಯ ದೇವರ ಮಕ್ಕಳೇ, ಇವತ್ತು ವಾಕ್ಯವನ್ನ ಹೇಳುವಂತ ನನ್ನ ಜೀವಿತದಲ್ಲಿ ಸಹ ಎಷ್ಟೋ ದೇವರು ಉಪಕಾರ ಮಾಡಿದ್ರು. ಆತನು ನನಗೆ ಬಿಡುಗಡೆ ಕೊಟ್ಟ ಕಾರಣವಾಗಿ, ನನ್ನ ರಕ್ಷಿಸಿದ ಕಾರಣವಾಗಿ, ನನ್ನನ್ನು ಹೆಸರಿಡಿದು ಕರೆದು ತನ್ನ ಮಗನಾಗಿ ಸ್ವೀಕರಿಸಿಕೊಂಡ ಕಾರಣವಾಗಿ, ಯೇಸು ಸ್ವಾಮಿಯ ಒಂದು ರಕ್ಷಣೆ ನನಗೆ ಸಿಕ್ಕ ಕಾರಣವಾಗಿ ಇವತ್ತು ನಿಮ್ಮ ಮುಂದೆ ನಾನು ವಾಕ್ಯ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಸ್ವರ ನೀವು ಕೇಳ್ತಾ ಇದ್ದೀರಿ. ಇವತ್ತು ನಾವು ಸೇವೆಯಲ್ಲಿ ಇದ್ದೀನಿ. ಇವತ್ತು ನಾವು ಜೀವಂತವಾಗಿದ್ದೀನಿ. ಕಾರಣ ಆತನ ಕೃಪೆ, ಆತನನ್ನ ಕರೆದ ಕಾರಣ, ಆತನ ರಕ್ಷಿಸಿದ ಕಾರಣ, ನಮ್ಮ ಪಾಪವನ್ನು ಕ್ಷಮಿಸಿದ ಕಾರಣ, ನಮಗೆ ರಕ್ಷಣೆ ಕೊಟ್ಟ ಕಾರಣವಾಗಿ, ಸತ್ಯವನ್ನು ತಿಳ್ಕೊಂಡ ಕಾರಣವಾಗಿ, ಯೇಸು ಸ್ವಾಮಿಯನ್ನು ಕರೆದ ಕಾರಣವಾಗಿ ಇವತ್ತು ನಿಮ್ಮ ಮುಂದೆ ನಾನು ಇದ್ದೀನಿ. ಆದ್ರಿಂದ ದಾವೀದನ ಜೀವನದಲ್ಲಿ ದೇವರು ಅದ್ಭುತ ಮಾಡಿದ್ರು, ಅತಿಶಯ ಮಾಡಿದ್ರು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಸಹ ಎಷ್ಟೋ ಅತಿಶಯ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಕೀರ್ತನೆ 40ನೇ ಕೀರ್ತನೆಯಲ್ಲಿ 5ನೇ ವಚನ ನಾವು ಓದಬೇಕಾದ್ರೆ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿವೆ ಎಂಬುದಿಗೆ. ಖಂಡಿತ ಪ್ರಿಯ ದೇವ ಜನರೇ, ನಾವು ಈ ವಾಕ್ಯವನ್ನು ನಾವು ಓದುವಾಗ ನಮ್ಮ ದೇವರಿಗೆ ಸಮಾನವಾದ ದೇವರು ಈ ಲೋಕದಲ್ಲಿ ಯಾರು ಇಲ್ಲ. ಪ್ರಿಯ ದೇವ ಜನರೇ, ಆತನೇ ನಮ್ಮ ದೇವರು, ನಮ್ಮ ಹೆಸರು ಹಿಡಿದು ಕರೆದಂತ ದೇವರು ಆತನೇ. ಆತ ನಮಗೋಸ್ಕರ ಮಾಡಿದಂತ ಅದ್ಭುತ ಕಾರ್ಯಗಳು, ಆಲೋಚನೆಗಳು ಎಷ್ಟೋ ವಿಶೇಷವಾಗಿವೆ ಅಂತೆ. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಾಗ್ಲಿ, ಹೇಳಲಿಕ್ಕಾಗ್ಲಿ ಪದಗಳೇ ಸಾಕಾಗಲ್ಲ, ಜೀವನನೇ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿದ್ರೆ ನಮ್ಮ ಜೀವನದಲ್ಲಿ. ಹಲ್ಲೆಲೂಯಾ. ಆದ್ರಿಂದನೇ ದಾವೀದನು ಹೇಳುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ಆತನನ್ನ ಮರೆಯಬೇಡ, ಆತನ ಉಪಕಾರಗಳನ್ನ ಮರೆಯಬೇಡ ಎಂಬುದಾಗಿ. ಆದ್ರಿಂದ ಈ 103ನೇ ಕೀರ್ತನೆ ಮುಖಾಂತರವಾಗಿ ಏನೆಲ್ಲ ಉಪಕಾರಗಳು ನಮ್ಮ ಜೀವನದಲ್ಲಿ ಆತನ ಮಾಡಿದ ಎಂಬುದಾಗಿ ಸಂಕ್ಷಿಪ್ತವಾಗಿ ನಾವು ಬೇಗನೆ ನಾವು ನೋಡ್ಕೊಳ್ಳೋಣ. 3ನೇ ವಚನ ಹೇಳ್ತದೆ, ಆತನ ವಾಕ್ಯ ಹೀಗೆ ಹೇಳ್ತದೆ, ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನಂತೆ ಸಮಸ್ತ ರೋಗವನ್ನು ವಾಸಿ ಮಾಡುವವನು. ನೋಡಿ, ಯಾಕೆ ನಾವು ಸ್ತುತಿಸ್ಬೇಕಂತ ಹೇಳಿದ್ರೆ, ನಮ್ಮ ಸಮಸ್ತ ಅಪರಾಧಗಳನ್ನ, ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ನಾವೆಷ್ಟೋ ಅಪರಾಧಗಳು ಮಾಡಿದ್ವಿ, ಕ್ಷಮಿಸಕ್ಕಾಗಂತ ಅಪರಾಧಗಳು ಮಾಡಿದ್ವಿ, ಆದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದನು. ಮಾತ್ರವಲ್ಲ ಹೇಳ್ತಾರೆ, ಸಮಸ್ತ ರೋಗವನ್ನು, ನಮ್ಗೆ ಎಷ್ಟೋ ರೋಗಗಳಿತ್ತು, ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ರು, ದೇವಸ್ಥಾನಗಳಿಗೆ ಹೋದ್ರು, ಗುಡಿ ಗೋಪುರಗಳಿಗೆ ಹೋದ್ರು, ಆರೋಗ್ಯ ಕಟ್ಟಿದ್ರು, ವಾಸಿ ಆಗ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ನಮಗೆ ವಾಸಿ ಮಾಡಿದನು. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಗುಣಪಡಿಸಿದ್ರು ನಮಗೆ, ಆತ ರಕ್ತನ ತೊಳೆದು ಶುದ್ಧೀಕರಿಸಿದನು. ಹಲ್ಲೆಲೂಯಾ. ಮಾತ್ರವಲ್ಲ, ದೇವರು ನಮ್ಮ ಜೀವಿತವನ್ನು ನಾಶನದಿಂದ ತಪ್ಪಿಸಿದ 4ನೇ ವಚನದಲ್ಲಿ. ನೋಡಿ, ನಾವು ನಾಶನದ ಮಾರ್ಗದಲ್ಲಿದ್ವಿ, ನರಕದ ಹಾದಿಯಲ್ಲಿದ್ವಿ, ಸೈತಾನ್ ಮುಷ್ಟಿಯಲ್ಲಿದ್ವಿ, ಪಾಪದ ಮಾರ್ಗದಲ್ಲಿ ಹೋಗ್ತಿದ್ವಿ, ನಮಗೆ ಶಿಕ್ಷೆ, ಬೆಂಕಿ ಗಂಧಗಳ ಉರಿ ಅಂತ ಕೆರೆಯಾಗಿತ್ತು. ಆದ್ರೆ ಆ ದೇವರು ಆ ನಾಶನದಿಂದ ನಮ್ಮನ್ನು ತಪ್ಪಿಸಿದನು. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುವವನಾಗಿದ್ದಾನೆ ನಮಗೆ. ಹೌದು, ನಮ್ಮನ್ನು ಪ್ರೀತಿಸುವಂತ ಯಾರಿರ್ಲಿಲ್ಲ, ನಮಗೆ ಪ್ರೀತಿ ಕೊಡುವಂತ ವ್ಯಕ್ತಿಗಳು ಒಬ್ರು ಇರ್ಲಿಲ್ಲ, ನಮ್ಮ ದ್ವೇಷಿಸುವಂತಾನೆ ಇದ್ರು. ಆದ್ರೆ ಯೇಸು ಸ್ವಾಮಿ ನಮ್ಮನ್ನ ಪರಲೋಕದಿಂದ ನಮ್ಮನ್ನು ನೋಡಿ, ನಮ್ಮನ್ನು ಪ್ರೀತಿಸಿ ದರಿಗಳಿಂದ ಬಂದು ನಮ್ಮ ಪಾಪವನ್ನು ತನ್ನ ಮೇಲೆ ಹಾಕೊಂಡು ಶಿಲುಬೆ ಪ್ರಾಣ ಕೊಟ್ಟನು. ಮಾತ್ರವಲ್ಲ, ಕೃಪೆ, ನಾವು ಹೊಂದಿಕೊಳ್ಳಕ್ಕಾಗದಂತ ನಿತ್ಯ ಜೀವದ ಒಂದು ಕೃಪೆಯನ್ನ ದೇವರು ನಮಗೆ ಅನುಗ್ರಹಿಸಿದನು. ಅದನ್ನು ಶ್ರೇಷ್ಠವಾಗಲಿಂದ ನಮ್ಮ ಆಸೆಗಳನ್ನ ಪೂರೈಸಿಕೊಡ್ತಾನೆ ನಮಗೆ. ಖಂಡಿತವಾಗಿ ನಮ್ಮ ಆಸೆಗಳು, ಆಕಾಂಕ್ಷೆಗಳನ್ನ ಪೂರೈಸುವಂತ ದೇವರು ಅದ್ದಿಗೆ ಬರುವಂತ ಯವನವನ್ನು ತಿರುಗಿ ಬರಮಾಡುವ ಆತ ನಮಗೆ 5ನೇ ವಚನದಲ್ಲಿ ನಮಗೆ ಯವನವನ್ನು ಬರಮಾಡುವಂತ ದೇವರಾತನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, 6ನೇ ವಚನ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಕುಗ್ಗಿ ಹೋದವರ ನ್ಯಾಯವನ್ನು ಸ್ಥಾಪಿಸುವಂತ, ನಾವು ಅನೇಕ ಕಷ್ಟ, ಕಣ್ಣೀರು, ದುಃಖ, ವ್ಯಸನ, ವಿರೋಧಿಗಳಿಂದ, ದುಷ್ಟರಿಂದ, ದುರ್ಮಾರ್ಗಗಳಿಂದ ನಾವು ಕುಗ್ಗಿ ಹೋಗಿದ್ದೀವಿ, ನಮ್ಗೆ ನ್ಯಾಯನೂ ಸಿಗ್ತಿರ್ಲಿಲ್ಲ. ಅದನ್ನ ನ್ಯಾಯವನ್ನ ಒದಗಿಸಿದಂತ ದೇವರಾತನಾಗಿದ್ದಾನೆ. ನೋಡಿ, 8ನೇ ವಚನಕ್ಕೆ ಬರ್ಬೇಕಾದ್ರೆ ಆತನ ಏನಂತೆ, ಕನಿಕರ, ದಯೆ, ದೀರ್ಘಶಾಂತಿ, ಪೂರ್ಣ ಪ್ರೀತಿ ಉಳ್ಳಂತ ದೇವರಂತ. ನೋಡಿ, ಅದನ್ನ ಕನಿಕರಿಸುವಂತ ದೇವರು ನಮ್ಗೆ ಕನಿಕರಿಸಿ ಆತನು ಬಂದನು. ದೀರ್ಘಶಾಂತನು, ಆತನ ಶಾಂತಿಯುತವಾಗಿರುವಂತ ದೇವರು, ಪೂರ್ಣ ಪ್ರೀತಿ ಉಳ್ಳಂತ ದೇವರು ಆಗಿದ್ದಾನೆ ಆತನು. ನೋಡಿ, ನಾವು 9ನೇ ವಚನಕ್ಕೆ ಬರ್ಬೇಕಾದ್ರೆ ಆತನ ಯಾವಾಗ ತಪ್ಪು ಹುಡುಕುವಂತ ದೇವರಲ್ಲ, ನಮ್ಮ ಬಗ್ಗೆ ತಪ್ಪು ಹುಡ್ಕೊಳ್ಳ. ನೀನ್ ಹಂಗ್ ಮಾಡಿದ್ರೆ, ಈಗ ಮಾಡಿದ್ರೆ ನಿನಗೆ ಕಣ್ಣು ಕಿತ್ತು ಬಿಡ್ತಾನೆ, ಕಾಲು ಕಿತ್ತು ಬಿಡ್ತಾನೆ, ನಿನಗೆ ಶಾಪ ಕೊಟ್ಟು ಬಿಡ್ತಾನೆ ಅಂತ ಜನಗಳು ಹೇಳ್ತಾರಲ್ಲ, ಆ ತರ ಅಲ್ಲ ಆತನು. ನಾವೇನೇ ತಪ್ಪು ಮಾಡಿದ್ರೆ ಕ್ಷಮಿಸುವಂತ ದೇವರು, ತಪ್ಪು ಹುಡ್ಕೊಂತಾನಲ್ಲ, ನಿತ್ಯ ಕೋಪಿಸ್ನ, ನಮ್ಮ ದೇವರು ಕೋಪಿಷ್ಟನಲ್ಲ ಅಲ್ವಾ. ಅದೇ ರೀತಿಯಾಗಿ ನಾವು 10ನೇ ವಚನ ನೋಡ್ತೀವಿ, ನಾವು ಮಾಡಿದ ಪಾಪಗಳು ಸರಿಯಾಗಿ ಆತನ ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಶಿಕ್ಷಿಸ್ಲಿ ಅಂತ, ಅಪರಾಧಗಳಿಗೆ ಸರಿಯಾಗಿ ನಮ್ಮನ್ನ ದಂಡಿಸ್ಲಿಲ್ಲ ಅಂತ ನಾವು ನೋಡ್ತೀವಿ.
ಯಾಕಂತ ಹೇಳಿದ್ರೆ ನಾವು 11ನೇ ವಚನ ನಾವು ಓದ್ತೀವಿ, ಆತನ ಏನ್ ಮಾಡ್ತಾನೆ, ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿ ಇಟ್ಟಿದ್ದಾನೆ. ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ಆ ಕೃಪೆಯನ್ನು ಇಟ್ಟಿದ್ದಾನೆ ನಿಮಗೆ ನೋಡ್ತೀವಿ. ಅದೇ ರೀತಿಯಾಗಿ 12ನೇ ವಚನಕ್ಕೆ ಬರ್ಬೇಕಾದ್ರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ನಮ್ಮ ದ್ರೋಹಗಳನ್ನ ಮಾಡಿಬಿಟ್ಟಿದ್ದಾನೆ, ದೂರ ಮಾಡಿದ ನಮಗೆ. 13ನೇ ವಚನಕ್ಕೆ ಬರ್ಬೇಕಾದ್ರೆ ಅಲ್ಲಿ ಹೇಳ್ತದೆ, ತಂದೆಯು ಮಕ್ಕಳನ್ನ ಕನಿಕರಿಸುವಾಗಿ ನಮ್ಮನ್ನು ಕನಿಕರಿಸುವಂತ ದೇವ್ರ ಆತನಾಗಿದೆ ಅಂತ. ಅಲ್ಲೆಲ್ಲೂ ಕನಿಕರವುಳ್ಳಂತ ದೇವ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಮಾತ್ರವಲ್ಲ 14ನೇ ವಚನಕ್ಕೆ ಬರ್ಬೇಕಾದ್ರೆ ಆತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಅಲ್ಲೆಲ್ಲೂಯ, ಯಾವಾಗ ಆತನ ನೆನಪಿನಲ್ಲಿ ಇರ್ತೀವಿ ಎಂಬುದಾಗಿ. ಅದಕ್ಕೆ ಕೀರ್ತನೆ 115:12 ವಚನ ಹೇಳ್ತದೆ, ಏನಂತ ಹೇಳಿದ್ರೆ, ಆತನ ಸಣ್ಣವರು ಮೊದಲು ದೊಡ್ಡವರು ಪರ್ಯಂತ ನೆನಪು ಮಾಡ್ಕೊಂಡಂತೆ ನೆನಪು ಮಾಡ್ಕೊಂಡು ಆಶ್ವಸ್ತಾನೆ. ಖಂಡಿತವಾಗಿ ಆತನ ನಮ್ಮನ್ನ ನೆನಪು ಮಾಡಿಕೊಳ್ಳುವಂತ ದೇವ್ರ ಆತನಾಗಿದ್ದಾನೆ. ಅಲ್ಲೆಲ್ಲೂಯ. ತಂದೆ ಮಕ್ಕಳನ್ನು ಕನಿಕರಿಸುವಂತ ದೇವ್ರ ಆತನಾಗಿದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವ್ರ ಮಕ್ಕಳೇ, ಆದುದರಿಂದ ದಾವೀದನು ಹೇಳುವಂತ ಒಂದು ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇರ ಆತನ ಪವಿತ್ರನನ್ನು ಕೀರ್ಸಿರಿ, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರಿಬೇಡ. ಹೌದು, ನಿನ್ನ ಜೀವನದಲ್ಲಿ ಎಷ್ಟು ಉಪಕಾರ ಮಾಡಿದನಲ್ವಾ, ನನ್ನ ಜೀವನದಲ್ಲಿ ಎಷ್ಟು ಉಪಕಾರ ಮಾಡಿದನಲ್ವಾ. ನೀನು ವರ್ಣಿಸಕ್ಕೆ ಆಗದಂತ, ಹೇಳಕ್ ಅಸಾಧ್ಯವಾದಂತ ರೀತಿಯಲ್ಲಿ ಯಾಕಂದ್ರೆ ಅಸಂಖ್ಯವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡಿ. ಸ್ವಾಮಿ ನಂಬಿದಿಂದ ಇವತ್ತಿನವರೆಗೆ ನೀವು ಯೋಚನೆ ಮಾಡಿ ನೋಡ್ರಿ, ನಮ್ಮ ಜೀವನ ಹೆಂಗಿತ್ತು. ನಮ್ಮನ್ನು ನೋಡಿದಾಗ ಜನಗಳು ತೂಚಿ ಅಂತ ಉಗಿತಿದ್ರು. ಆದ್ರೆ ಯೇಸು ನಮ್ಮನ್ನು ಕರೆದ ನಂತರ ಇವತ್ತು ಯೇಸು ಸ್ವಾಮಿಗೋಸ್ಕರ ನಾವು ಜೀವಿಸಿದ ಕಾರಣ ಇವತ್ತು ಯೇಸು ಯಾರು ದೂಷಿಸ್ತಿದ್ರು ಅವರೇ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಹತ್ರ ಕರೀತಿದಾರಲ್ಲ. ನಮಗೆ ಇವತ್ತು ಯಾವುದೋ ಒಂದು ಸ್ಥಾನ ಮಾನ ದೇವ್ರು ಕೊಟ್ಟಿದಾರಲ್ಲ, ಮರ್ಯಾದೆ ಘನತೆ ಗೌರವ ಕೊಟ್ಟಿದಾರಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಕುಡುಕತನದಲ್ಲಿದ್ದಂತ ಕೆಟ್ಟ ಚಟಗಳಲ್ಲಿದ್ದಂತ ನಮ್ಮನ್ನ ಬಿಡಿಸಿ ರಕ್ಷಿಸಿದಂತ ದೇವರಿಗೆ ನಾವ್ಯಾವತ್ತೂ ಮರಿಬಾರ್ದು. ಆತನ ಉಪಕಾರಗಳನ್ನು ನಾವ್ಯಾವತ್ತೂ ಸ್ಮರಿಸಬೇಕು, ತನ್ನ ಮನಗಳಿಂದ ಆತನ ಸ್ಮರಿಸಬೇಕು. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕಾಗಿಯೇ ದಾವೀದನು ಹೇಳುವಂಥದ್ದು. ಅದರಿಂದ ನಾವು ಯಾವತ್ತಿಗೂ ಆತನ ಮಾಡಿದ ಉಪಕಾರಗಳನ್ನು ಮರಿಬಾರ್ದು, ಆತನ ಮಾಡಿದ ಸಹಾಯವನ್ನು ನಾವು ನೆನೆಸದೆ ಇರಬಾರ್ದು. ನಾವು ಯಾವಾಗಲೂ ಆತನ ಉಪಕಾರಗಳನ್ನ ಸ್ಮರಿಸುವಂತರಾಗಿರ್ಬೇಕು, ಹೃದಯಪೂರ್ವಕವಾಗಿ. ಹಾಗಾಗಿ ದೇವರು ಮಾಡಿದ ಉಪಕಾರಗಳಿಗಾಗಿ ನಾವು ಒಂದು ನಿಮಿಷ ಕೃತಜ್ಞತೆಯನ್ನು ಸಲ್ಲಿಸೋಣವ. ನಮ್ಮ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪರಲೋಕದ ದೇವನೇ, ಹೌದು ಇವತ್ತು ನಿಂತಿದ್ದೀವಿ ಅಂತ ಹೇಳುದಾದ್ರೆ ಅಪಾಕಟ್ನಂತೆ, ಆದರೆ ನಿನ್ನ ಕೃಪೆ. ಇವತ್ತು ಜೀವಂತವಾಗಿ ಇದ್ದೀವಿ ಅನ್ನೋದಾದ್ರೆ ಅದು ನಿನ್ನ ದಯೆ. ಯಾಕಂದ್ರೆ ಯೆಹೋವನ ಸಹಾಯ ಇಲ್ಲದ ಮಣ್ಣಿಗೆ ಸೇರ್ಬಿಡ್ತಿದ್ದೆ ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾನೆ. ಅಪ್ಪ, ಹೌದು ನೀನು ಕೃಪೆ ಇರೋದ್ರಿಂದಲಪ್ಪ ನಾವು ಬದುಕಿದ್ದೀವಿ. ಇಲ್ಲಿರುವಂಥ ಜೀವನದಲ್ಲಿ ಎಷ್ಟೆಲ್ಲ ಉಪಕಾರಗಳು ಮಾಡಿದ್ರೆ, ನನ್ನ ಜೀವನದಲ್ಲಿ ಎಷ್ಟೋ ವರ್ಣಿಸಕ್ಕೆ ಅಸಾಧ್ಯವಾದ ಕಾರ್ಯಗಳು ಮಾಡಿದಿರಲ್ಲ, ಅದಕ್ಕಾಗಿ ಸ್ತೋತ್ರ. ಹಾಗೆ ಅದನ್ನು ಮರೆಯದೆ ಯಾವಾಗಲೂ ನಿನಗೆ ಚಿರುಣಿಯಾಗಿರುವಂತೆ ಸಹಾಯ ಮಾಡು, ಕೃಪೆ ಮಾಡು. ನೀನು ಉಪಕಾರ ಯಾವ ನೆನಪು ಮಾಡ್ಕೊಂಡು ನಿನಗಾಗಿ ಜೀವಿಸಲು ಸಹಾಯ ಮಾಡು. ವಾಕ್ಯದ ಮುಖಾಂತರ ಆಶೀರ್ವದಿಸು. ಯೇಸು ನಮ್ದು ತಂದೆ. ಆಮೆನ್. God bless you.